ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಾರ್ತಿಕ್. ಇವತ್ತು ನಾವು ತಂದಿರುವಂಥ ವಿಡಿಯೋ ಯಾವುದು ಅಂದರೆ ಗಣಿತ ಭಾಗ 1ರ 3ನೆಯ ಪಾಠ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್, ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠನ ತಂದಿದ್ದೀವಿ. ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇಷ್ಟೊತ್ತು ನಾವು ಈ ಪಾಠನ ಓದಿದ್ದೀವಿ, ಪಾಠದ ಪಠ್ಯ ಪುಸ್ತಕದ ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಇವಾಗ ನಾವು ಏನು ಓದಿದ್ದೀವಲ್ಲ ಅದನ್ನು ಒಂದ್ಸತಿ ರಿವಿಷನ್ ಮಾಡೋದು. ಕಾರಣ ತುಂಬ ಸಿಂಪಲ್, ನಾವೇನು ಓದಿದ್ದೀವಿ ಅದನ್ನ ರೀಟೇನ್ ಜಾಸ್ತಿ ಹೊತ್ತು ನಮ್ಮ ತಲೆಯಲ್ಲಿ ಜಾಸ್ತಿ ಹೊತ್ತು ಇಟ್ಕೋಬೇಕಂದ್ರೆ ನಾವು ಅವಾಗ ರಿವಿಷನ್ ಮಾಡ್ತಾ ಇರಬೇಕು. ಅದು ಒಂದೇ ಒಂದು ಕಾರಣಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಓದಿರುವಂಥ ಎಲ್ಲ ಸಿದ್ಧಾಂತಗಳು, ಎಲ್ಲ ಕಾನ್ಸೆಪ್ಟ್ಗಳು, ಎಲ್ಲ ಫಾರ್ಮುಲಾಗಳನ್ನ ಮಾತ್ರ ನೋಡೋಣ. ಓಕೆ, ರಿವಿಷನ್ ಅಂತಾರೆ. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಮೊದಲನೆಯ ಸಿದ್ಧಾಂತ ನಾವು ಏನು ನೋಡಿದ್ದೀವಿ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಥವಾ ಆದೇಶ ವಿಧಾನ. ಇದರಲ್ಲಿ ಏನು ಮಾಡಿದ್ದೀವಿ, ನಾವು ಎರಡು ಸಮೀಕರಣಗಳನ್ನು ಕೊಡ್ತಾರೆ. ಯಾವ ರೀತಿ ಇರ್ತವೆ ಸಮೀಕರಣಗಳು? ಈ ರೀತಿ ಇರ್ತವೆ, ರೈಟ್. ಇದರಲ್ಲಿ ಏನು ಮಾಡಬೇಕು, ಯಾವ್ದಾದ್ರು ಒಂದು ಸಮೀಕರಣನ ನಾವು ಆಯ್ಕೆ ಮಾಡಿಕೊಂಡು ಆ ಸಮೀಕರಣದಲ್ಲಿ ಯಾವ್ದಾದ್ರು ಒಂದು ಚರಾಕ್ಷರನ ಆಯ್ಕೆ ಮಾಡಿಕೊಂಡು ಆ ಚರಾಕ್ಷರದ ಬೆಲೆನ ಆ ಸಮೀಕರಣದಿಂದ ತೆಗೆದುಕೊಂಡು ಇನ್ನೊಂದು ಸಮೀಕರಣದಲ್ಲಿ ಆ ಚರಾಕ್ಷರನ ಜಾಗದಲ್ಲಿ ಅದನ್ನು ನಾವು ಆದೇಶಿಸಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮಾಡಿಬಿಟ್ಟು ಸಾಲ್ವ್ ಮಾಡುವ ವಿಧಾನಕ್ಕೆ ನಾವೇನಂತ ಕರಿತೀವಿ? ಸಬ್ಸ್ಟಿಟ್ಯೂಷನ್ ಮೆಥಡ್ ಅಥವಾ ಆದೇಶ ವಿಧಾನ ಅಂತ ಕರಿತೀವಿ. ಎರಡನೆಯ ಸಿದ್ಧಾಂತ ನಾವು ನೋಡಿರೋದು ಏನು ಅಂದರೆ ಎಲಿಮಿನೇಷನ್ ಮೆಥಡ್, ಅಂದರೆ ವರ್ಜಿಸುವ ವಿಧಾನ. ಸೇಮ್, ಎರಡು ಸಮೀಕರಣಗಳನ್ನು ಕೊಡ್ತಾರೆ. ಇಲ್ಲಿ ನಾವು ಆದೇಶ ಪಡಿಸೋದು ಬೇಡ, ಯಾವ್ದಾದ್ರು ಒಂದು ಚರಾಕ್ಷರನ ನಾವು ಏನು ಮಾಡಬೇಕು? ಕಳಿಬೇಕು, ವರ್ಜಿಸಬೇಕು, ಎಲಿಮಿನೇಟ್ ಮಾಡಬೇಕು. ಅದನ್ನ ಯಾವ ರೀತಿ ಮಾಡೋದು? ಕೆಲವೊಂದು ಸತಿ ಡೈರೆಕ್ಟಾಗಿ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಎಲಿಮಿನೇಟ್ ಆಗ್ತವೆ. ಇನ್ನು ಕೆಲವು ಸತಿ ಏನು ಮಾಡಬೇಕು? ಮಲ್ಟಿಪ್ಲಿಕೇಶನಿನ ಮುಖಾಂತರ ಅದನ್ನು ಎಲಿಮಿನೇಟ್ ಮಾಡಬೇಕು, ರೈಟ್. ಓಕೆ, ಯಾವ ರೀತಿ ಅದನ್ನು ಮಾಡಬೇಕು ನಾವು ಆಲ್ರೆಡಿ ನಮ್ಮ ಪಾಠದಲ್ಲಿ ನೋಡಿದ್ದೀವಿ. ನೆಕ್ಸ್ಟ್ ಮೂರನೆಯ ವಿಧಾನ ಏನು? ಸಬ್ಸ್ಟಿಟ್ಯೂಷನ್ ಆಯಿತು, ಆದೇಶ ಆಯಿತು, ವರ್ಜಿಸುವ ವಿಧಾನ ಆಯಿತು. ಮೂರನೆಯ ವಿಧಾನ ಬಂದ್ಬಿಟ್ಟು ಗ್ರಾಫಿಕಲ್ ಮೆಥಡ್ ಅಥವಾ ನಕ್ಷ ವಿಧಾನ. ನಕ್ಷ ವಿಧಾನದಲ್ಲಿ ನಮ್ಗೆ ಏನು ಮಾಡ್ತಾರೆ ಇವರು? ಎರಡು ಸಮೀಕರಣಗಳನ್ನು ಕೊಡ್ತಾರೆ. ಆ ಸಮೀಕರಣಗಳ ಪರಿಹಾರವನ್ನು ನಾವು ನಕ್ಷದ ವಿಧಾನದಿಂದ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಬೇಕು ಅದನ್ನ? ಮೊದಲನೇದಾಗಿ ಏನು ಮಾಡಬೇಕು? ಈ ಥರ ಎರಡು ಸಮೀಕರಣಗಳನ್ನು ಕೊಡ್ತಾರೆ, ರೈಟ್. ಇದು ಮೊದಲನೇ ಸಮೀಕರಣ, ಇದು ಎರಡನೆಯ ಸಮೀಕರಣ. ಈ ಸಮೀಕರಣಗಳಲ್ಲಿ ಒಂದು ಸಮೀಕರಣನ ತಗೊಳ್ಳಿ, ಅದರಿಂದ ವೈನ ಕಂಡುಹಿಡಿಬೇಕು. ಓಕೆ ನೋಡಿ, ಕನ್ಸಿಡರ್ ಒನ್ ಅಂದರೆ ಮೊದಲನೇ ಸಮೀಕರಣ ತಗೊಳ್ಳಿ, ಅದರಿಂದ ವೈನ ಕಂಡುಹಿಡಿದ್ಬಿಟ್ಟು ಮಿನಿಮಮ್ ನೋಡಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಮಿನಿಮಮ್ 2 ಅಂದರೆ ಎರಡು ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು. ಯಾವುದಕ್ಕೆ? ಮೊದಲನೆಯ ಸಮೀಕರಣಕ್ಕೆ. ಆ ಎರಡು ನಿರ್ದೇಶಾಂಕಗಳನ್ನು ಇಟ್ಕೊಂಡು ಅದೇ ರೀತಿಯಲ್ಲಿ ನಾವು ಇನ್ನೊಂದ್ಸತಿ ಕೂಡ ರಿಪೀಟ್ ಮಾಡಬೇಕು. ರಿಪೀಟ್ ಫಾರ್ ಸೇಮ್ ಫಾರ್ ನಂಬರ್ 2 ಅಂದರೆ ಎರಡನೇ ಸಮೀಕರಣಕ್ಕೂ ಕೂಡ ಎರಡು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕು. ಯಾವಾಗ ಎರಡು ಸಮೀಕರಣಗಳಿಗೆ ಎರಡು ನಿರ್ದೇಶಾಂಕಗಳನ್ನು ಕಂಡುಹಿಡಿತೀವೋ, ಯಾವಾಗ ಟೂ ಈಕ್ವೇಷನ್ಸ್ಗೆ ಟೂ ಕೋಆರ್ಡಿನೇಟ್ಸ್ನ ಕಂಡುಹಿಡಿತೀವೋ ಅದನ್ನ ಪ್ಲಾಟ್ ಮಾಡೋದು ತುಂಬ ಈಸಿ ಆಮೇಲೆ, ರೈಟ್. ಬಟ್ ಪ್ಲಾಟ್ ಮಾಡೋಕ್ಕಿಂತ ಮುಂಚೆ ಏನು ತುಂಬ ಇಂಪಾರ್ಟೆಂಟ್? ಸ್ಕೇಲ್ ಬರೋದು ತುಂಬ ಇಂಪಾರ್ಟೆಂಟ್. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಎಕ್ಸ್ ಅಕ್ಷೆ ವೈ ಅಕ್ಷೆ 1 ಸೆಂಟಿಮೀಟರ್ ಎಷ್ಟು ಯೂನಿಟ್, ಇನ್ನೊಂದು ಸೆಂಟಿಮೀಟರ್ ಎಷ್ಟು ಯೂನಿಟ್ ಅಂತ ಬರೀಬೇಕು. ಇದು ಬರೆಯೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ನಿರ್ದೇಶಾಂಕಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಏನು ಕೋಆರ್ಡಿನೇಟ್ಸ್ ಬಂದಿರುತ್ತಲ್ವ ಆ ಕೋಆರ್ಡಿನೇಟ್ಸ್ ಮೇಲೇ ನಾವು ನಮ್ಮ ಸ್ಕೇಲ್ ಫ್ಯಾಕ್ಟರ್ನ ಡಿಸೈಡ್ ಮಾಡ್ತೀವಿ. ಸೊ ಆ ಥರ ಬರೆದಾದ್ಮೇಲೆ ನಾವೇನು ಮಾಡ್ಬೋದು? ಈಸಿಯಾಗಿ ಅದನ್ನು ಸಾಲ್ವ್ ಮಾಡ್ಬೋದು. ಎಲ್ಲಿ ಅವೆರಡು ರೇಖೆಗಳು ಛೇದಿಸ್ತಾವೋ ಅದೇ ನಮ್ಮ ಪರಿಹಾರ. ನೆಕ್ಸ್ಟ್ ನಾವೇನು ನೋಡಿದ್ದೀವಿ? ಮುಂದಿನ ಸಿದ್ಧಾಂತ ಕಂಡೀಷನ್ಸ್ ಫಾರ್ ಲೀನಿಯರ್ ಈಕ್ವೇಷನ್ಸ್, ರೇಖಾತ್ಮಕ ಸಮೀಕರಣಗಳ ಪರಿಸ್ಥಿತಿಗಳು. ಏನಿದಾವೆ ಪರಿಸ್ಥಿತಿಗಳು? ಈ ರೀತಿ ಇದಾವೆ ನೋಡಿ ಪರಿಸ್ಥಿತಿಗಳು. a1/a2 ಇಸ್ ನಾಟ್ ಈಕ್ವಲ್ ಟು b1/b2. ಈ ಥರ ಆದಾಗ ರೇಖೆಗಳು ಯಾವ ಥರ ಇರ್ತವೆ? ಛೇದಿಸ್ತಾ ಇರ್ತವೆ, ಒಂದು ಬಿಂದುದಲ್ಲಿ ಛೇದಿಸ್ತವೆ. ಆ ಥರಕ್ಕೆ ನಾವೇನಂತ ಕರಿತೀವಿ? ಯೂನಿಕ್ ಸೊಲ್ಯೂಷನ್, ಅನನ್ಯ ಪರಿಹಾರ ಹಾಗೂ ಸ್ಥಿರವಾಗಿದ್ದಾವೆ ಅಂತ ಬರಿತೀವಿ, ರೈಟ್. ಎರಡನೇ ಕಂಡೀಷನ್ ಏನಿದೆ? ಕನ್ಸಿಸ್ಟೆಂಟ್. ಓಕೆ, ಕನ್ಸಿಸ್ಟೆಂಟ್, ಸ್ಥಿರವಾಗಿದೆ ಅಂತ ಬರಿತೀವಿ, ಯೂನಿಕ್ ಸೊಲ್ಯೂಷನ್ ಅಥವಾ ಅನನ್ಯ ಪರಿಹಾರ. ಎರಡನೇ ಕಂಡೀಷನ್ ಏನಿದೆ? a1/a2 ಇಸ್ ಈಕ್ವಲ್ ಟು b1/b2 ಬಟ್ ಇಟ್ ಇಸ್ ನಾಟ್ ಈಕ್ವಲ್ ಟು c1/c2. ಈ ಥರ ಇದ್ದಾಗ ರೇಖೆಗಳು ಯಾವ ರೀತಿ ಇರ್ತವೆ? ಸಮಾಂತರ ರೇಖೆಯಾಗಿರ್ತವೆ, ಪ್ಯಾರಲಲ್ ಲೈನ್ಸ್ ಆಗಿರ್ತವೆ. ಇದಕ್ಕೆ ನೋ ಸೊಲ್ಯೂಷನ್ಸ್ ಅಟ್ ಆಲ್, ಸೊಲ್ಯೂಷನ್ಗಳೇ ಇಲ್ಲ, ಪರಿಹಾರವಿಲ್ಲ, ಅಸ್ಥಿರವಾಗಿರುತ್ತದೆ. ಯಾಕಂದ್ರೆ ಇದಕ್ಕೆ ಪರಿಹಾರವಿಲ್ಲ. ಮೂರನೇ ಕಂಡೀಷನ್ ಏನಿದೆ? ಮೂರನೇ ಪರಿಸ್ಥಿತಿ a1/a2 ಇಸ್ ಈಕ್ವಲ್ ಟು b1/b2 ಇಸ್ ಈಕ್ವಲ್ ಟು c1/c2. ಈ ಥರ ಇದ್ದಾಗ ರೇಖೆಗಳು ಯಾವ ರೀತಿ ಇರ್ತವೆ? ರೇಖೆಗಳು ಪರಸ್ಪರ ಐಕ್ಯಗೊಂಡಿರ್ತವೆ, ಅಂದರೆ ಕೋ ಇನ್ಸಿಡೆಂಟ್ ಆಗ್ತಾ ಇರ್ತವೆ. ಮೆನಿ ಸೊಲ್ಯೂಷನ್ಸ್, ಹಾಗೆ ಕನ್ಸಿಸ್ಟೆಂಟ್ ಡಿಪೆಂಡೆಂಟ್ ಅಂದರೆ ಅವಲಂಬಿತವಾಗಿರುತ್ತದೆ, ಸ್ಥಿರವಾಗಿರುತ್ತದೆ. ಕನ್ಸಿಸ್ಟೆಂಟ್ ಬಟ್ ಡಿಪೆಂಡೆಂಟ್, ಮೆನಿ ಸೊಲ್ಯೂಷನ್ಸ್. ಮತ್ತೆ ಮೆನಿ ಸೊಲ್ಯೂಷನ್ಸ್ ಅಂದರೆ ಅದು ಕೆಲವೊಂದ್ಸತಿ ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂತ ಕೂಡ ಹೇಳ್ಬೋದು, ರೈಟ್. ಸೊ ಇಷ್ಟೆಲ್ಲ ಸಿದ್ಧಾಂತಗಳು, ಇಷ್ಟೆಲ್ಲ
ಫಾರ್ಮುಲಾಗಳನ್ನ ನಾವು 3ನೇ ಪಾಠದಲ್ಲಿ ನೋಡಿದ್ದೀವಿ. ಇಷ್ಟು ನೀವು ಜ್ಞಾಪಕ ಇಟ್ಕೊಂಡ್ರೆ 3ನೇ ಪಾಠನ ಸಾಲ್ವ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೂ ನಿಮ್ಮ ಪರೀಕ್ಷೆಯಲ್ಲಿ ಫುಲ್ ಮಾರ್ಕ್ಸ್ ಬರುತ್ತೆ. ಈ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ ತುಂಬ ಸತಿ ರಿಪೀಟ್ ಆಗಿರುವಂಥ ಪ್ರಶ್ನೆ ಯಾವುದು ಅಂದರೆ ಗ್ರಾಫಿಕಲ್ ಮೆಥಡ್, ನಕ್ಷ ವಿಧಾನ. ಈ ಪ್ರಶ್ನೆ ಪ್ರತಿ ಎಕ್ಸಾಮಲ್ಲೂ ಕೇಳಿದರೆ 3ರಿಂದ 4 ಮಾರ್ಕಿಗೆ. ಇದರ ಜೊತೆಗೆ MCQs ಅಲ್ಲಿ ಇದನ್ನು ಕೇಳ್ತಾರೆ. ಓಕೆ, ಇದು ಕೂಡ MCQs ಅಲ್ಲಿ ಕೇಳ್ತಾರೆ, ಇದು ಕೂಡ MCQs ಅಲ್ಲಿ ಕೇಳ್ತಾರೆ. ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು. ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಇದನ್ನು ಕೇಳುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. 3ರಿಂದ 4 ಮಾರ್ಕಿಗೆ ನಕ್ಷ ವಿಧಾನ ಹಾಗೂ 2ರಿಂದ 3 ಮಾರ್ಕಿಗೆ ಆದೇಶ ವಿಧಾನ, ಎಲಿಮಿನೇಷನ್ ಮೆಥಡ್ನ ಕೂಡ ಕೇಳೋ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ತುಂಬ ಈಸಿ ಚಾಪ್ಟರ್ ಇದು. ಇಷ್ಟು ಸಿದ್ಧಾಂತಗಳನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು, ನಿಮಗೆ ಈ ಚಾಪ್ಟರಿಂದ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿಗೆ ಈ ರಿವಿಷನ್ ಕೂಡ ಅಂತ್ಯಗೊಂಡಿದೆ. ಮತ್ತೆ ನಾನು ನಿಮಗೆ ಮುಂದಿನ ಪಾಠದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಸ್ಟೇ ಟ್ಯೂನ್ ವಿತ್ ಪರೀಕ್ಷೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.